ನಾಳೆ ನಮ್ದು ಇರುಮಡಿ ಇದೆ, ಅದಕ್ಕೆ ಇವತ್ತು ಮಂಟಪ ಎಲ್ಲ ರೆಡಿ ಮಾಡ್ತಾ ಇದೀವಿ. ಭಕ್ತಾದಿಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಕೊಂಡದ ಪೂಜೆ ಇದೆ, ಎಲ್ಲ ಇದೆ. ಒಳತೆಯಿಂದ ಇತ್ತರ್ಬೇಕು. ಇರೋ 50 ಸ್ವಾಮಿಗಳೆಲ್ಲ ಬಹುಮತದಿಂದ ಫ್ಲೆಕ್ಸ್ನ ಹಾಕ್ಸೋಣ ಅಂತ ಅಂದ್ಬಿಟ್ಟು ಇವತ್ತು ಫ್ಲೆಕ್ಸ್ನ ಬೆಳಬೆಳಿಗ್ಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಅದಾದಮೇಲೆ ನಮಗೆ ಕೆಲಸ ಇದ್ದಿದ್ದು ಕೊಂಡನ ರೆಡಿ ಮಾಡಬೇಕಿತ್ತು. ಹಾಗಾಗಿ ಟ್ಯಾಕ್ಟ್ರಿಲಿ ಒಂದು 2-3 ಲೋಡು ಮಣ್ಣನ್ನು ಇಲ್ಲಿಗೆ ತಂದು ಹಾಕ್ಕೊಂಡ್ವಿ. ಅದಾದಮೇಲೆ ನಮ್ಮ ಗುರುಸ್ವಾಮಿಗಳು ಮೆಜರ್ಮೆಂಟ್ ಮಾಡಿಬಿಟ್ಟು ಎಷ್ಟು ಅಡಿ ಇರಬೇಕಂದ್ಬಿಟ್ಟು ಮಣ್ಣನ್ನು ಹೇಗೆಲ್ಲ ಹಾಕಬೇಕು ಅಂತ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ಎಲ್ಲ ಸ್ವಾಮಿಗಳು ಸೇರಿಕೊಂಡು ಮಣ್ಣನ್ನು ಹಾಕಿದ್ವಿ. ಅದಾದಮೇಲೆ ನಮಗೆ ಕೆಲಸ ಇದ್ದಿದ್ದು ನೆನ್ನೆ ಮಂಟಪನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಕೆಲಸ ಇನ್ನೊಂದಷ್ಟು ಉಳಿದಿತ್ತು. ಹಾಗಾಗಿ ಆ ಕೆಲಸನ ಸ್ಟಾರ್ಟ್ ಮಾಡಿ ನಾವು ಈ ಮಂಟಪನ ಮಾಡೋಕ್ಕೆ ಬಾಳೆ ಕಂಬ ಮತ್ತು ಅಡಿಕೆ ದಬ್ಬೆಗಳನ್ನ ಯೂಸ್ ಮಾಡ್ಕೊಂಡಿದ್ವಿ. ಹಾಗೆ ಅದಾದಮೇಲೆ ನಾವು ಈ ಮಂಟಪಕ್ಕೆ ಒಂದಷ್ಟು ಹೂಗಳನ್ನ ಕೂಡ ಆ್ಯಡ್ ಮಾಡ್ಕೊಂಡ್ವಿ. ಅದಂತೂ ತುಂಬಾ ಚೆನ್ನಾಗಿ ಕೆಲಸ ಆಗ್ತಾಯಿತ್ತು. ಹಾಗೆ ನಮ್ಮ ಗುರುಸ್ವಾಮಿಗಳು ಇದಕ್ಕೆ ಯಾವ ರೀತಿಯಾಗಿ ಮೇಲ್ಗಡೆ ಗೋಪುರನ ಕೂರಿಸ್ಬೇಕು ಮತ್ತು ಯಾವೆಲ್ಲ ಕಲರ್ ಹೂಗಳನ್ನ ಹಾಕಬೇಕು ಅಂತ ತಿಳಿಸ್ಕೊಟ್ರು. ಅದಾದಮೇಲೆ ತೋರಣ ಮಾಡಬೇಕಾಗಿತ್ತು. ಹಾಗಾಗಿ ತೆಂಗಿನ ಗರಿ ಮೂಲಕ ತೋರಣಗಳನ್ನು ಕೂಡ ರೆಡಿ ಮಾಡ್ಕೊಂಡ್ವಿ. ಹಾಗೆ ಬೆಳಿಗ್ಗೆ ಕೊಂಡಾಗೆ ಅಂತ ರೆಡಿ ಮಾಡಿದ ಪ್ಲೇಸ್ಗೆ ಒಂದಷ್ಟು ಸಗಣಿ ಮುಗ್ಲ ಮತ್ತು ರಂಗೋಲಿನ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ಆ ರಂಗೋಲಿನಲ್ಲಿ ನಾವು ಅಯ್ಯಪ್ಪ ಸ್ವಾಮಿನ ಹೆಸರು ಕೂಡ ಬರೆದ್ರು. ಅದಾದಮೇಲೆ ನಮ್ಮ ಕನ್ಯಾಸ್ವಾಮಿಗಳು ಹಾಗೂ ಮಣಿಕಂಠ ಸ್ವಾಮಿಗಳನ್ನ ಕರೆಸಿ ಅವ್ರ ಕಡೆಯಿಂದ ಒಂದಷ್ಟು ಸೌದೆಗಳನ್ನ ಫಸ್ಟಿಗೆ ಇಡಿಸಿದ್ವಿ. ಹಾಗೆ ಆ ಸ್ವಾಮಿಗಳೆಲ್ಲರೂ ಅದೇ ಜೊತೆಗೆ ನಮ್ಮ ಮಣಿಕಂಠ ಸ್ವಾಮಿಗಳು ತುಂಬಾ ಖುಷಿಯಾಗಿ ಆ ಕೆಲಸನ ಮಾಡಿದ್ರು. ಅದಾದಮೇಲೆ ಸ್ವಾಮಿಗಳು ಕೊಂಡಕ್ಕೆ ಒಂದಷ್ಟು ಪೂಜೆನ ಸಲ್ಲಿಸಿದ್ರು. ಆ ಪೂಜೆ ಸಲ್ಲಿಸಾದ್ಮೇಲೆ ನಾವು ಹಣ್ಣು ತುಪ್ಪ ಮತ್ತು ಒಂದಷ್ಟು ಕರ್ಪೂರಗಳೊಂದಿಗೆ ಬೆಂಕಿನ ಸ್ಟಾರ್ಟ್ ಮಾಡಿದ್ರು. ಬೆಂಕಿ ಸ್ಟಾರ್ಟ್ ಆಗ್ದಂಗೆ ತುಂಬಾ ಚೆನ್ನಾಗಿ ಹೊತ್ಕೊಳ್ತು. ಬಟ್ ಒಂದಷ್ಟು ಮಳೆ ಕೂಡ ಬಂತು. ಅದಾದಮೇಲೆ ನಮಗೆ ಕೆಲಸ ಇದ್ದಿದ್ದು ಅಯ್ಯಪ್ಪನ ಅಡ್ಡೆಗೆ ಕೂರಿಸಬೇಕಾಗಿತ್ತು. ಹಾಗಾಗಿ ಅಯ್ಯಪ್ಪನ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ವಿ. ಹಾಗೆ ಈ ಗುರುಸ್ವಾಮಿಗಳು ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ. ಇವರೇನೆ ನಮಗೆ ನಾಳೆ ಇಡುಮುಡಿ ಕಟ್ಟೋಕ್ಕೆ ಅಂತ ಬಂದಿರೋ ಎಕ್ಸಲೆಂಟ್ ಸ್ವಾಮಿಗಳು. ತುಂಬಾ ಚೆನ್ನಾಗಿ ಲಾಸ್ಟ್ ಇಯರ್ ಕೂಡ ಇವ್ರ ಕೆಲಸನ ಮುಗಿಸ್ಕೊಟ್ಟಿದ್ರು. ಹಾಗೆ ಆ ಅಡ್ಡೆಗೆ ನಾವು ಒಂದಷ್ಟು ಹೂಗಳನ್ನೆಲ್ಲ ರೆಡಿ ಮಾಡಿಕೊಟ್ವಿ. ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇವತ್ತಿನ ಸಂಜೆ ನಾವು ಕೊಂಡನ ಹಾಯಬೇಕಾಗಿದೆ. ಹಾಗೆ ಅದ್ರ ಜೊತೆಗೆ ಒಂದಷ್ಟು ಕಜ್ಜಾಯ ಎಣ್ಣೆನಲ್ಲಿ ಕಜ್ಜಾಯನ ಎತ್ತಬೇಕಾಗಿತ್ತು. ಹಾಗಾಗಿ ಆ ಪ್ಲೇಸ್ನ ಒಂದಷ್ಟು ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಮ್ಮ ಅಯ್ಯಪ್ಪ ಸ್ವಾಮಿಗಳೆಲ್ಲ ಆ ಒಂದು ರಂಗೋಲಿ ಹಾಗೂ ಬಣ್ಣಗಳನ್ನ ಮೂಲಕ ಆ ಪ್ಲೇಸ್ನ ರೆಡಿ ಮಾಡಿದ್ರು. ನಾಳೆ ಕೊಂಡ ಮತ್ತು ಕಜ್ಜಾಯನ